ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಏನ್ರಿ ಮಾತಾಡ್ತಾ ಇದ್ದೀರಾ? ನಾನ್ ಮನೆ ಬಿಟ್ಟು ಹೋಗ್ಬೇಕಾ? ಹೌದು, ಹೋಗ್ಲೇಬೇಕು. ನನ್ನ ಮಗಳು ಹಾಸ್ಪಿಟಲ್ ನರಳ್ತಾ ಇದ್ದಾಗ ನೀನು ಖುಷಿಯಾಗಿ ಎಲ್ಲಿದ್ಯೋ ಅಲ್ಲಿಗೆ ಹೋಗು. ನಡಿಯೇ. ಬಿಡ್ರಿ, ನನ್ ಮಾತ್ ಕೇಳ್ರಿ. ಮುಚ್ಚು ಬಾಯ್. ಇನ್ನೊಂದು ಮಾತು ಮಾತಾಡಿದ್ರೆ ಹೋಗೆ. ನಿನಗೆ ನಮಗಿಂತ ಅವರೇ ಹೆಚ್ಚಾಗೋದ್ರಲ್ಲ, ಹೋಗೆ ಅವ್ರ ಮನೇಲೆ ಇರೋಗು. ಇನ್ ಯಾವತ್ತು ನಮ್ಮ ಮನೆಗೆ ಬರಬೇಡ. ಹೋಗೆ. ಈ ಮನೆ ಒಳಗೆ ಕಾಲಿಡಕೂಡ್ದು. ನಿನಗೂ ಈ ಮನೆಗಿರೋ ಸಂಬಂಧ ಇವತ್ತಿಗೆ ಮುಗಿದೋಯ್ತು. ಇದನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೋ. ಕಾರಣ ಹೇಳ್ಕೊಂಬಂದ್ರೆ ಚೆನ್ನಾಗಿರೋದಿಲ್ಲ. ಗೊತ್ತಾಯ್ತಾ? ಹುಷಾರ್. ಬಾಮ ಮನ್ರೋ. ಈಗ್ಲಾದ್ರೂ ಅರ್ಥ ಆಯ್ತಾ ನನ್ನನ್ನು ಎದುರಾಕೊಂಡ್ರೆ ಏನ್ ಪರಿಣಾಮ ಆಗುತ್ತೆ ಅಂತ? ನಿನಗೆ ಆ ಮನೆನೇ ಹೆಚ್ಚಾಯ್ತು ಅಂದ್ರೆ ಅಲ್ಲೇ ಹೋಗ್ಕೊಳ್ಳಿ. ಬಾಯ್. ಫೋಟೋ ಮಾತ್ರ ತುಂಬಾ ಚೆನ್ನಾಗಿದೆ. ಎಸ್ ಅದ್ಗೆ ಫೋಟೋ ಏನೋ ಚೆನ್ನಾಗಿದೆ, ಓಕೆ ಓಕೆ, ಬಟ್ ಯಾರು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾರೆ ಹೇಳಿ ಅದ್ಗೆ. ಹೇಳ್ತೀನಿ. ಅದ್ಗೆ ಬೇಗ ಹೇಳಿ ಅದ್ಗೆ. ಫೋಟೋಲಂತೂ ಎಲ್ರೂ ಮುದ್ದಾಗಿ ಕಾಣಿಸ್ತಿದ್ದಾರೆ. ಹೋಗಿ ಅದ್ಗೆ, ನೀವ್ ನಾನ್ ತುಂಬಾ ಮುದ್ದಾಗಿ ಕಾಣಿಸ್ತಿದೀನಿ ಅಂತ ಹೇಳ್ತೀರಾ ಅನ್ಕೊಂಡೆ. ಅದ್ಗೆ ಹಿಂಗೆ ಹೇಳ್ತಾರೆ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು. ಅದ್ಗೆ ಯಾರನ್ನೂ ಬಿಟ್ಕೊಡಲ್ಲ. ಅದ್ಗೆ ಏನಾಯ್ತು ಅದ್ಗೆ? ಈ ಫ್ಯಾಮಿಲಿ ಫೋಟೋಲಿ ಎಲ್ರೂ ಇದ್ದೀರಾ, ಆದ್ರೆ ನಿಮ್ ದೊಡ್ಡಣ್ಣ ಯಾಕಿಲ್ಲ? ಅವರಿಗೆ ಫ್ಯಾಮಿಲಿ ಫೋಟೋಲಿ ಇರ್ಬೇಕು ಅಂತ ಅನ್ನಿಸ್ಲಿಲ್ವಾ? ಅದು ಅದ್ಕೆ ಶ್ರೀಮಂತಣ್ಣ ಉಳ್ದಿದ್ ಎಲ್ಲಾ ಫ್ಯಾಮಿಲಿ ಫೋಟೋಸಲ್ಲೂ ಇದ್ದಾರೆ.
ನಾವು ಈ ಫೋಟೋನ ಸುಮ್ನೆ ಮನೇಲಿದ್ದಾಗ ತೆಗ್ದಿದ್ದು. ಹಾ, ಅದು ಅತ್ಗೆ, ಅದು ಅಲ್ದೆ ಅಣ್ಣ ಅವತ್ತು ಆಫೀಸಿಗೆ ಹೋಗಿದ್ರು. ಅದಕ್ಕೆ ಈ ಫೋಟೋ ಇಲ್ಲ ಅಲ್ವಾ ಜಾನು ಅಕ್ಕ? ಹೌದೌದು ಹೌದು ವಿಭಾ. ಹೌದಾ, ಸರಿ. ಉಫ್.